ವಾಟ್ ದ ಫಕ್ ಈಸ್ ಹ್ಯಾಪನಿಂಗ್ ಬ್ರೋಸ್. ನಿಜ ಈ ವರ್ಷ ಸಿನಿಮಾಕಾನ್ ಇವೆಂಟಲ್ಲಿ ಇಷ್ಟೊಂದು ನ್ಯೂಸು ಇಷ್ಟೊಂದು ಅಪ್ಡೇಟ್ಸ್ ಬರುತ್ತೆ ಅಂತ ಗೊತ್ತೇ ಇದ್ದಿಲ್ಲ. ಆ್ಯಂಡ್ ರಶ್ಮಿ ಬ್ರೋಸ್, ಈ ವರ್ಷ ಮಾರ್ವೆಲ್ ಅವ್ರಿಗೆ ಒಂದು ಒಳ್ಳೆ ಟೈಮ್ ಶುರುವಾಗಿದೆ ಅನ್ಬಹುದು. ಯಾಕಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ನಿಮಗೆ ಗೊತ್ತಾಗತ್ತೆ ಮಾರ್ವೆಲ್ ಅವರ ಟೈಮ್ ಬರೀ ವಾಪಸ್ ಬರ್ತಾ ಇಲ್ಲ, ಜೊತೆಗೆ ನಮಗೂ ಕೂಡ ನಮ್ಮ ಗುಡ್ ಓಲ್ಡ್ ಡೇಸ್ಗೆ ವಾಪಸ್ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ನಿಮ್ಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್ ಆ್ಯಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಒಂದೊಂದಾಗೇ ಕಂಪ್ಲೀಟಾಗಿ ಮಾತಾಡೋಣ. ಸೊ ಸ್ಟಾರ್ಟಿಂಗ್ ಆಫ್ ವಿತ್ ಏಪ್ರಿಲ್ 13th. ಸೊ ಅವತ್ತು ಸಿನಿಮಾಕಾನ್ ಇವೆಂಟ್ ಶುರು ಆಯಿತು ಆ್ಯಂಡ್ ಶುರು ಆಗಿದೆ ನಮ್ಮ ಸೋನಿ ಅವರ ಪ್ಯಾನಲಿಂದ. ಸೊ ಸೋನಿ ಅವರು ಅಪಾರ್ಟ್ ಫ್ರಮ್ ಸ್ಪೈಡರ್ ಮ್ಯಾನ್ ಬೇರೆ ಬಗ್ಗೆ ಕೂಡ ಮಾತಾಡಿದ್ರು, ಬಟ್ ನಮ್ಮ ಇಂಟ್ರೆಸ್ಟ್ ಏನೇ ಇದ್ರು ಕೂಡ ಸ್ಪೈಡರ್ ಮ್ಯಾನ್ ಬಗ್ಗೆನೇ. ಸೊ ಸೋನಿ ಅವರು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಕೆಲವೊಂದು ಹೊಸ ಫುಟೇಜ್ ತೋರಿಸಿದ್ರು. ಆ್ಯಂಡ್ ನನ್ನ ಹಳೆ ವಿಡಿಯೋ ಹೇಳ್ದಂಗೆ ಡೈರೆಕ್ಟರ್ಸ್ ಆದ ಫಿಲ್ ಲಾರ್ಡ್ ಮತ್ತು ಕ್ರಿಸ್ಟೋಫರ್ ಮಿಲ್ಲರ್ ಇಬ್ಬರು ಕೂಡ ಬಂದು ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಆದ ಸ್ಪೈಡರ್ ಮ್ಯಾನ್ ಬಿಯಾಂಡ್ ದ ಸ್ಪೈಡಿವರ್ಸ್ಗೆ ಕೆಲವೊಂದು ಫುಟೇಜ್ ಮತ್ತು ಕೆಲವೊಂದು ಕ್ಲಿಪ್ನ ಕೂಡ ತೋರಿಸಿದ್ದಾರೆ. ಆ್ಯಂಡ್ ಎಲ್ಲರೂ ಕೂಡ ಒಂದೇ ಹೇಳ್ತಿರೋದು, ಸ್ಪೈಡರ್ ಮ್ಯಾನ್ ಬಿಯಾಂಡ್ ದ ಸ್ಪೈಡಿವರ್ಸ್ ಒಂದು ನೆಕ್ಸ್ಟ್ ಲೆವೆಲ್ ಮೂವಿ ಅಂತೆ. ಸೊ ಸೋನಿ ಅವರು ಮೊದಲು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಒಂದು ಹೊಸ ಕ್ಲಿಪ್ನ ತೋರಿಸಿದ್ದಾರೆ. ಅಫ್ಕೋರ್ಸ್ ಈ ಇವೆಂಟ್ನ ನಮ್ಮ ಟಾಮ್ ಹಾಲೆಂಡ್ ಅಟೆಂಡ್ ಮಾಡಿಲ್ಲ, ಯಾಕಂದರೆ ಈಗ ಟಾಮ್ ಹಾಲೆಂಡ್ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ರೀಶೂಟ್ಸ ಬ್ಯುಸಿ ಆಗಿದ್ದಾರೆ. ಆದರೆ ಒಂದು ಹೋಲೋಗ್ರಾಮ್ ಮುಖಾಂತರ ಟಾಮ್ ಹಾಲೆಂಡ್ ಕಾಣಿಸ್ಕೊಂಡ ಆ್ಯಂಡ್ ಅವ್ನು ಹಾಕಿದ ಟಿ ಶರ್ಟ್ ನಮಗೆ ವಾಪಸ್ ಸ್ಪೈಡರ್ ಮ್ಯಾನ್ ಹೋಮ್ ಕಮಿಂಗ್ ಕಡೆಗೆ ಕರ್ಕೊಂಡು ಹೋಗುತ್ತೆ. ಯಾಕಂದರೆ ಅದೇ ಟಿ ಶರ್ಟ್ನ ಇಲ್ಲೂ ಕೂಡ ಹಾಕಿರೋದು. ಆ್ಯಂಡ್ ಆ ಟಿ ಶರ್ಟಲ್ಲಿ ಟೆಲಿಕೆನಿಸಿಸ್ ಅಂತ ಬರೆದಿದೆ, ವಿಚ್ ಈಸ್ ನಮ್ಮ ಸೆಡಿಸಿಂಗ್, ಅಂದರೆ ನಮ್ಮ ಜೀನ್ ಗ್ರೇಯ ಪವರ್. ಸೊ ಇಂಡೈರೆಕ್ಟಾಗಿ ಮಾರ್ವೆಲ್ ಅವರು ಇಲ್ಲಿ ನಮಗೆ ಟೀಸ್ ಕೊಡ್ತಿರ್ಬಹುದಾ ದಟ್ ಸೆಡಿಸಿಂಗ್ ಈ ಮೂವಿಯಲ್ಲಿ ಜೀನ್ ಗ್ರೇ ಆಗಿ ಕಾಣಿಸ್ಕೋಬಹುದು ಅಂತ. ಆ್ಯಂಡ್ ಈ ಸತಿ ಸಿನಿಮಾಕಾನ್ ಇವೆಂಟಲ್ಲಿ ಸೆಕ್ಯೂರಿಟಿ ತುಂಬಾ ಸ್ಟ್ರಾಂಗ್ ಆಗಿತ್ತು ಅನಿಸುತ್ತೆ, ಯಾಕಂದರೆ ಒಂದು ಕೂಡ ಲೀಕ್ ಆಗಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಅವೆಂಜರ್ಸ್ ಡೂಮ್ಸ್ ಡೇ ಆಗಿರಲಿ ಅಥವಾ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಆಗಿರಲಿ ಅಥವಾ ನಮ್ಮ ಸ್ಪೈಡರ್ ಮ್ಯಾನ್ ಬಿಯಾಂಡ್ ದ ಸ್ಪೈಡಿವರ್ಸ್ ಆಗಿರಲಿ, ಲಿಟ್ರಲಿ ಅಲ್ಲಿಂದ ಏನೂ ಕೂಡ ಇನ್ಕ್ಲೂಡಿಂಗ್ ನಮ್ಮ ಟಾಕ್ಸಿಕ್ ಮೂವಿಯವರು ಕೂಡ ಟಾಕ್ಸಿಕ್ ಮೂವಿಯ ಫಸ್ಟ್ 9 minutes ಫುಟೇಜ್ ತೋರಿಸಿದ್ದಾರೆ. ಆ್ಯಂಡ್ ಲಿಟ್ರಲಿ ಅದು ಕೂಡ ಎಲ್ಲೂ ಕೂಡ ಲೀಕ್ ಆಗಿಲ್ಲ. ಐ ಮೀನ್ ಇಷ್ಟೊಂದು ಸ್ಟ್ರಾಂಗ್ ಆಗ್ಬಿಟ್ರು ಸೆಕ್ಯೂರಿಟಿ ಅವರು. ಸೊ ಹಿಂಗಾದರೆ ನಮ್ಗಳ ಕೆಲಸ ಹಿಂಗಾಗೋದು. ಸೊ ಆಫ್ಕೋರ್ಸ್ ನಮಗೆ ಲೀಕ್ ವಿಡಿಯೋ ಸಿಕ್ಕಿಲ್ಲ. ಸೊ ಇದರಿಂದ ನಾವು ಮೊರೆ ಹೋಗೋದು ಡಿಸ್ಕ್ರಿಪ್ಷನ್ಸ್ಗೆ. ಸೊ ನಮಗೆ ಸಿಕ್ಕಿರುವ ಈ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಡಿಸ್ಕ್ರಿಪ್ಷನ್ ಪ್ರಕಾರ ಈ ಒಂದು ಹೊಸ ಫುಟೇಜ್ ಶುರು ಆಗೋದು ಪೀಟರ್ ಪಾರ್ಕರ್ ಒಂದು ರೆಸ್ಟೋರೆಂಟ್ ಇರ್ತಾನೆ ಆ್ಯಂಡ್ ಅಲ್ಲಿಗೆ ನೆಡ್ ಬರ್ತಾನೆ. ಆದರೆ ಇಲ್ಲೂ ಕೂಡ ನೆಡ್ಗೆ ಪೀಟರ್ ಯಾರು ಅಂತ ಗೊತ್ತಿಲ್ಲ, ಆದರೆ ಪೀಟರ್ಗೆ ನೆಡ್ ಯಾರಂತ ಗೊತ್ತು. ಆ್ಯಂಡ್ ಅವ್ನು ಜಸ್ಟ್ ನೋಡ್ತಾನೆ ಅಷ್ಟೇ, ಏನು ಕೂಡ ಮಾತಾಡೋಕ್ಕೆ ಹೋಗಲ್ಲ. ಆ್ಯಂಡ್ ನೆಕ್ಸ್ಟ್ ಸೀನಲ್ಲಿ ನಮ್ಮ ಪೀಟರ್ ಪಾರ್ಕರ್ ನೆಡ್ ಮತ್ತು MJ ಆರ್ಗನೈಸ್ ಮಾಡಿರುವ ಒಂದು ಪಾರ್ಟಿಗೆ ಹೋಗ್ತಾನೆ. ಆ್ಯಂಡ್ ಆ ಪಾರ್ಟಿಯಲ್ಲಿ ನಾವೊಂದು ಚಿಕ್ಕದಾಗಿ ಜಕಾಲ್ ಅಂತ ನೋಡ್ಬೋದು. ಸೊ ಈ ಜಕಾಲ್ ನೇಮ್ ಬಂದು ಯಾವುದೇ ಥರ ಒಂದು ಬಿಯರ್ ಬ್ರ್ಯಾಂಡ್ ಅಲ್ಲ, ಇದು ಬಂದು ಸ್ಪೈಡರ್ ಮ್ಯಾನ್ ಕಾಮಿಕ್ಸಲ್ಲಿ ಜಕಾಲ್ ಬಂದು ಸ್ಪೈಡರ್ ಮ್ಯಾನ್ನ ವಿಲನ್ ಆಗಿರ್ತಾನೆ. ಸೊ ರಿಪೋರ್ಟ್ಸ್ ಪ್ರಕಾರ ಜಕಾಲ್ ಕೂಡ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಒಂದು ವಿಲನ್ ಆಗಬಹುದು. ಆ್ಯಂಡ್ ಇನ್ಫ್ಯಾಕ್ಟ್ ಜಕಾಲಿಂದಾನೇ ನಮ್ಮ ಪೀಟರ್ ಪಾರ್ಕರ್ಗೆ ಅವನ ಬಾಡಿಯಿಂದ ಪ್ರಾಪರ್ ಸ್ಪೈಡರ್ ಪವರ್ಸ್ ಆಚೆ ಬರೋದಂತೆ. ಸೊ ಈಗ ಸ್ವಲ್ಪ ಕಾಮಿಕ್ ಬುಕ್ ಬಗ್ಗೆ ಮಾತಾಡಬೇಕಂದ್ರೆ, ಕಾಮಿಕ್ಸಲ್ಲಿ ಜಕಾಲ್ ಬಂದು ಸ್ಪೈಡರ್ ಮ್ಯಾನ್ನ ಪ್ರೊಫೆಸರ್ ಆಗಿರ್ತಾನೆ. ಸೊ ಜಕಾಲ್ನ ರಿಯಲ್ ನೇಮ್ ಬಂದು ಮೈಲ್ಸ್ ವಾರನ್ ಅಂತ. ಆ್ಯಂಡ್ ಅವನು ಪೀಟರ್ ಮತ್ತು ಗ್ವೆನ್ಗೆ ಪ್ರೊಫೆಸರ್ ಆಗಿರ್ತಾನೆ. ಸೊ ಮೈಲ್ಸ್ ವಾರನ್ಗೆ ಗ್ವೆನ್ ಅಂದರೆ ಒಂಥರ ತುಂಬ ಇಷ್ಟ, ಕ್ರಶ್ ಥರ ಅಲ್ಲ, ಒಂಥರ ಒಳ್ಳೆ ಸ್ಟೂಡೆಂಟ್ ಥರ. ಆದರೆ ಗ್ವೆನ್ ನಮ್ಮನ್ನೆಲ್ಲನೂ ಕೂಡ ಬಿಟ್ಟು ಮೇಲಿಂದ ಹಾರಿ ಸಾಯ್ತಲ್ಲ. ಸೊ ಇದರಿಂದ ಮೈಲ್ಸ್ ವಾರನ್ಗೆ ತುಂಬ ಡಿಪ್ರೆಸ್ಡ್ ಹೋಗ್ತಾನೆ, ತುಂಬ ಲೋನ್ಲಿ ಫೀಲ್ ಅವನ ಬೆಸ್ಟ್ ಸ್ಟೂಡೆಂಟ್ ಇನ್ನಿಲ್ಲ ಅಂತ. ಸೊ ಇದರಿಂದ ಅವನನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಸೋ ದಟ್ ಅವನು ಗ್ವೆನ್ ಥರನೇ ಒಂದು ಕ್ಲೋನ್ ಮಾಡ್ಬೋದು ಅಂತ. ಆದರೆ ಆ ಎಕ್ಸ್ಪೆರಿಮೆಂಟ್ ಡೆಸ್ಟ್ರಾಯ್ ಆಗುತ್ತೆ. ಸೊ ಇದರಿಂದ ಮೈಲ್ಸ್ ವಾರನ್ಗೆ ಜಕಾಲ್ ಪವರ್ಸ್ ಬರುತ್ತೆ. ಸೊ ಜಕಾಲ್ನ ಪವರ್ಸ್ ಬಂದು ಕ್ಲೋನಿಂಗ್. ಸೊ ಕಾಮಿಕ್ಸಲ್ಲಿ ಜಕಾಲ್ ಸ್ಪೈಡರ್ ಮ್ಯಾನ್ನ ಕ್ಲೋನ್ ಕೂಡ ಮಾಡಿದ್ದಾನೆ, ನಮ್ಮ ಗ್ವೆನ್ನ ಕ್ಲೋನ್ ಕೂಡ ಮಾಡ್ತಾನೆ. ಸೊ ಇದರಿಂದ ಪೀಟರ್ ಪಾರ್ಕರ್ ಅಂದರೆ ನಮ್ಮ ಸ್ಪೈಡರ್ ಮ್ಯಾನ್ಗೆ ಒಂಥರ ಸೈಕಲಾಜಿಕಲ್ ವಿಲನ್ ಆಗ್ತಾನೆ. ಸೊ ನೆಡ್ ಪೀಟರ್ ಪಾರ್ಕರ್ನ ಅವ್ನ ರೂಮಿಗೆ ಕರೀತಾನೆ. ಆ್ಯಂಡ್ ಅಲ್ಲಿ ನಾವು ನೋಡ್ಬೋದು ನೆಡ್ ಸ್ಪೈಡರ್ ಮ್ಯಾನ್ನ ಒಂದು ದೊಡ್ಡ ಫ್ಯಾನ್ ಅಂತ. ಆ್ಯಂಡ್ ಆಗ ನೆಡ್ ಪೀಟರ್ ಪಾರ್ಕರ್ ಗೆಲ್ತಾನಂತೆ ದಟ್ ಸ್ಪೈಡರ್ ಮ್ಯಾನ್ ನನ್ನ ಸೇವ್ ಮಾಡಿದ್ದ ಹೈಸ್ಕೂಲ್ ಟೈಮಲ್ಲಿ ಅಂತ. ಸೊ ಜ್ಞಾಪಕ ಇರಲಿ ದಟ್ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಮೂವಿಯಲ್ಲಿ ಡಾಕ್ಟರ್ ಸ್ಟ್ರೇಂಜ್ನ ಸ್ಪೆಲ್ಲಿಂದ ಎಲ್ಲರಿಗೂ ಕೂಡ ನಮ್ಮ ಪೀಟರ್ ಪಾರ್ಕರೇ ಸ್ಪೈಡರ್ ಮ್ಯಾನ್ ಅಂತ ಮರೆತೋಗಿದೆ ಹೊರತು ಸ್ಪೈಡರ್ ಮ್ಯಾನ್ ಇದ್ದಾನೆ ಅಂತ ಯಾರಿಗೂ ಕೂಡ ಮರೆತಿಲ್ಲ.
ಸೊ ಎಲ್ಲರಿಗೂ ಕೂಡ ಗೊತ್ತು ಸ್ಪೈಡರ್ ಮ್ಯಾನ್ ಇದ್ದಾನೆ ಅಂತ. ಆ್ಯಂಡ್ ಇನ್ಫಿನಿಟಿ ವಾರ್, ಎಂಡ್ ಗೇಮ್ ಅಲ್ಲಿ ಏನೆಲ್ಲ ಆಯಿತು ಅವೆಲ್ಲನೂ ಕೂಡ ಗೊತ್ತು ಎಲ್ಲರಿಗೂ ಕೂಡ. ಬಟ್ ಸ್ಪೈಡರ್ ಮ್ಯಾನ್ ಪೀಟರ್ ಪಾರ್ಕರ್ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಈ ಮೂವಿಯಲ್ಲಿ ನೆಡ್ಗೂ ಮತ್ತು ನಮ್ಮ MJಗೂ ಇಬ್ರಿಗೂ ಕೂಡ ಸ್ಪೈಡರ್ ಮ್ಯಾನ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಅವರಿಬ್ಬರು ಕೂಡ ಈಗ ಸ್ಪೈಡರ್ ಮ್ಯಾನ್ನ ಹುಡುಕ್ತಿದ್ದಾರೆ ಸೊ ದಟ್ ಅವನಿಗೆ ಥ್ಯಾಂಕ್ಸ್ ಅನ್ಬೋದು ಅಂತ. ಸೊ ಡಿಸ್ಕ್ರಿಪ್ಷನ್ ಪ್ರಕಾರ ಈಗ ನೆಡ್ ಮತ್ತು MJ ಇಬ್ಬರು ಕೂಡ ಅವರ 4 ವರ್ಷ MIT ಕೋರ್ಸ್ ಮುಗಿಸ್ಕೊಂಡು ಈಗ ನನ್ನ ಥರನೇ ಕೆಲಸ ಹುಡುಕ್ತಿದ್ದಾರೆ. ಸೊ ಇದನ್ನ ನೋಡಿದರೆ ನಾನು ಕೂಡ ಪೀಟರ್ ಪಾರ್ಕರ, ಯಾಕಂದರೆ ಪೀಟರ್ ಪಾರ್ಕರ್ ಕೂಡ ಈಗ ಅವನ ಕಾಲೇಜ್ ಮುಗಿಸ್ಕೊಂಡು ಕೆಲಸ ಹುಡುಕ್ತಿದ್ದಾನೆ. ನಾನು ಕೂಡ ನನ್ನ ಕಾಲೇಜ್ ಮುಗಿಸ್ಕೊಂಡು ಈಗ ಕೆಲಸ ಹುಡುಕ್ತಾ ಇದ್ದೀನಿ. ಪೀಟರ್ ಪಾರ್ಕರ್ ಕೂಡ ಅವನೇ ಸ್ಪೈಡರ್ ಮ್ಯಾನ್ ಅಂತ ಎಲ್ಲೂ ಕೂಡ ತೋರ್ಸೋಕ್ಕೆ ಹೋಗಲ್ಲ. ಆ್ಯಂಡ್ ನಾನು ಕೂಡ ನನ್ನ ಸುತ್ತಮುತ್ತ ಯಾರಿಗೂ ಕೂಡ ಗೊತ್ತಿಲ್ಲ ದಟ್ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ ಅಂತ. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ಕಾಲೇಜ್ ಫ್ರೆಂಡ್ಸ್ಗಾಗಿರಲಿ ಬೇರೆಯವ್ರಿಗಾಗಿರಲಿ ಯಾರಿಗೂ ಕೂಡ ಗೊತ್ತಿಲ್ಲ ದಟ್ ನಾನು ಕೂಡ ಯೂಟ್ಯೂಬಲ್ಲಿ ಒಂದು ಮಾರ್ವೆಲ್ ಕಂಟೆಂಟ್ ವಿಡಿಯೋ ಮಾಡ್ತೀನಿ ಅಂತ. ಬಟ್ ಪೀಟರ್ ಪಾರ್ಕರ್ ಸ್ಪೈಡರ್ ಮ್ಯಾನ್ ಪವರ್ ಸಿಗೋಕ್ಕೆ ಅಂಕಲ್ ಬೆನ್ ಅಥವಾ ಆಂಟ್ ಮೇ ಸಾಯ್ತಾರೆ. ಆ್ಯಂಡ್ ನನ್ನ ಕೇಸಲ್ಲಿ ಸೊ ಈ ಸೀನಲ್ಲಿ ನೆಡ್ ಹೇಳ್ತಾನೆ ದಟ್ ನಾನು ಸ್ಪೈಡರ್ ಮ್ಯಾನ್ನ ಹುಡುಕಕ್ಕೆ ಒಂದು ಡಿವೈಸ್ ರೆಡಿ ಮಾಡಿದ್ದೀನಿ. ಆ್ಯಂಡ್ ಈ ಡಿವೈಸಿಂದ ಸ್ಪೈಡರ್ ಮ್ಯಾನ್ ಯಾರು ಅಂತ ಗೊತ್ತಾಗುತ್ತೆ ಅಂತ ತಿಳಿಸ್ತಾನೆ. ಆ್ಯಂಡ್ ಆಗ MJ ಹೇಳ್ತಾಳೆ ದಟ್ ನಾನೆಲ್ಲ ಕೂಡ ಕ್ಯಾಲ್ಕುಲೇಟ್ ಮಾಡಿ ನಮಗೆ ಈಗ ಇಬ್ಬರ ಮೇಲೆ ಡೌಟ್ ಇದೆ. ಒಂದು ಬಂದು ನಮ್ಮ ಫ್ಲ್ಯಾಶ್ ಥಾಮ್ಸನ್ ಆ್ಯಂಡ್ ಇನ್ನೊಂದು ಬಂದು ಅವರ ಪ್ರೊಫೆಸರ್. ಆ್ಯಂಡ್ ಇದನ್ನ ಕೇಳಿ ನಮ್ಮ ಪೀಟರ್ ಪಾರ್ಕರ್ ನಗ್ತಾನೆ, ಯಾಕಂದರೆ ಗುರು ಕಣ್ಣು ಮುಂದೆ ಇದೀನಿ ನಾನು ಪೀಟರ್ ಪಾರ್ಕರ್ ಸ್ಪೈಡರ್ ಮ್ಯಾನ್ ಆಗಿ. ನಿಮಗೆ 4 ವರ್ಷ MIT. ಆ್ಯಂಡ್ ಪೀಟರ್ ಪಾರ್ಕರ್ ಅದು ಎಲ್ಲರಿಗೂ ಕೂಡ ಅವನ ಹೆಸರನ್ನ ಮೇನ್ ನರ್ಡ್ ಅಂತ ಹೇಳ್ತಾನೆ ಸೊ ದಟ್ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ. ಆ್ಯಂಡ್ ಅಲ್ಲಿಗೆ ಒಬ್ಬ ಬರ್ತಾನೆ ಆ್ಯಂಡ್ ಅವ್ನು ಬಂದು MJ ಮೇಲೆ ಹಿಂಗೆ ಕೈ ಹಾಕಿ ಕೊಡ್ತಾನೆ. ಆ್ಯಂಡ್ ಇದನ್ನು ನೋಡಿ ನಮ್ಮ ಪೀಟರ್ ಪಾರ್ಕರ್ ಹಾರ್ಟ್ ಬ್ರೇಕ್ ಆಗುತ್ತೆ. ಆ್ಯಂಡ್ ಇದರಿಂದನೇ ಪೀಟರ್ ಪಾರ್ಕರ್ ಆ ಪಾರ್ಟಿಯಿಂದ ಆಚೆ ಹೋಗ್ತಾನೆ. ಆ್ಯಂಡ್ ಈ ಸೀನ್ ಆದಮೇಲೆ ಕೆಲವೊಂದು ರ್ಯಾಂಡಮ್ ಶಾರ್ಟ್ಸ್ ತೋರಿಸ್ತಾರಂತೆ. ಆ್ಯಂಡ್ ಅದರಲ್ಲಿ ಸ್ಪೈಡರ್ ಮ್ಯಾನ್ ವರ್ಸಸ್ DODC ಫೈಟ್ ಸೀನ್ ಕೂಡ ಇದೆ ಅಂತೆ. ಆ್ಯಂಡ್ ಅಷ್ಟೇ ತೋರಿಸಿರೋದು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ಬಗ್ಗೆ. ಆ್ಯಂಡ್ ನಮಗೆ ಸಿಕ್ಕಿರುವ ಒಂದು ಲೀಕ್ಸಿಂದ ಒಂದು ಟಾಯಿಂದ ನಮಗೆ ಕನ್ಫರ್ಮ್ ಆಯಿತು ದಟ್ ಈ ಮೂವಿಯಲ್ಲಿ ನಾಟ್ ಜಸ್ಟ್ ನಮ್ಮ ಬ್ರೂಸ್ ಬ್ಯಾನರ್, ನಮ್ಮ ಹಲ್ಕ್ ಕೂಡ ವಾಪಸ್ ಬರ್ತಿದ್ದಾನೆ ಅಂತ. ನಾಟ್ ಜಸ್ಟ್ ನಮ್ಮ ಹಲ್ಕ್, ನಾವೊಂದು ಹೊಸ ವೇರಿಯಂಟ್ ಆಫ್ ಹಲ್ಕ್ ನೋಡ್ಬೋದು. ಯಾಕಂದರೆ ಈ ಫೋಟೋಲ್ಲಿ ನಮ್ಮ ಹಲ್ಕ್ ಮುಖ ಅಂತ ಚೇಂಜ್ ಆಗಿದೆ ಸೊ ದಟ್ ನಾವು ಈ ಮೂವಿಯಲ್ಲಿ ನಮ್ಮ ಒರಿಜಿನಲ್ ಗ್ರೀನ್ ಹಲ್ಕ್ ನೋಡಲ್ಲ, ನಮ್ಮ ಹೊಸ ಗ್ರೇ ಹಲ್ಕ್ ನೋಡಬಹುದು, ವಿಚ್ ಈಸ್ ಜಸ್ಟ್ ಒಂದು ಅಪ್ಗ್ರೇಡ್ ಅನ್ಬಹುದು ನಮ್ಮ ಬ್ರೂಸ್ ಬ್ಯಾನರ್ನ ಹಲ್ಕಲ್ಲಿ. ಸೊ ಇದರಲ್ಲಿ ನಮ್ಮ ಈ ಗ್ರೇ ಹಲ್ಕ್ ಯಾವ ಥರ ಪವರ್ಸ್ ಇದೆ, ಅವನು ಕೂಡ ಪ್ರೊಫೆಸರ್ ಹಲ್ಕ್ ಥರನೇ ಬೇಗ ಚೇಂಜ್ ಆಗಬಹುದು ಅಥವಾ ಸ್ಯಾವೇಜ್ ಹಲ್ಕ್ ಆಗ್ತಾನ, ಇವೆಲ್ಲ ಕೂಡ ನಮಗೆ ಮೂವಿಗಳೇ ಗೊತ್ತಾಗಬಹುದು. ಆ್ಯಂಡ್ ಇದಾದಮೇಲೆ ನಮ್ಮ ಡೈರೆಕ್ಟರ್ಸ್ ಆದ ಫಿಲ್ ಲಾರ್ಡ್ ಮತ್ತು ಕ್ರಿಸ್ಟೋಫರ್ ಮಿಲ್ಲರ್ ಬಂದು ಸ್ಪೈಡರ್ ಮ್ಯಾನ್ ಬಿಯಾಂಡ್ ದ ಸ್ಪೈಡಿವರ್ಸ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಸೊ ಈ ಮೂವಿನ ಪ್ರಾಪರ್ ಐಮ್ಯಾಕ್ಸಲ್ಲಿ ಮಾಡಬೇಕು ಅಂತ ರೆಡಿ ಆಗಿದ್ದಾರೆ. ಸೊ ಈ ಮೂವಿಯ ರೇಷಿಯೋ ಬಂದು 1:43:1 ಆಗಿರುತ್ತೆ. ಸೊ ಒಂಥರ ಎನ್ಲಾರ್ಜ್ ಆಗಿರುತ್ತೆ, ನಮ್ಮ ನಾರ್ಮಲ್ ಸ್ಕ್ರೀನ್ಸ್ ಹೆಂಗಿರುತ್ತೆ ಆ ಥರ ಇರಲ್ಲ, ಒಂಥರ ವರ್ಟಿಕಲಿ ಎನ್ಲಾರ್ಜ್ ಆಗಿರುತ್ತೆ. ಆ್ಯಂಡ್ ಬಿಯಾಂಡ್ ದ ಸ್ಪೈಡಿವರ್ಸ್ ಮೂವಿ ಅಕ್ರಾಸ್ ದ ಸ್ಪೈಡಿವರ್ಸ್ ಮೂವಿ ಎಲ್ಲಿ ಎಂಡ್ ಆಯಿತೋ ಅಲ್ಲಿಂದನೇ ತಕ್ಷಣ ಶುರು ಆಗುತ್ತಂತೆ. ಸೊ ನಮಗೆ ಎಲ್ಲೂ ಕೂಡ ಟೈಮ್ ಜಂಪ್ ಆಗಿರಲಿ ಅಥವಾ ಎಲ್ಲೂ ಕೂಡ ಗ್ಯಾಪ್ ಆಗಲಿ ಸಿಗಲ್ಲ, ಒಂಥರ ಕಂಟಿನ್ಯೂ ಪಾತ್ರ ಮೂವ್ ಆಗುತ್ತಂತೆ. ಸೊ ಅಲ್ಲಿರೋರಿಗೆ ಮಾತ್ರ ಈ ಮೂವಿಯ ಫಸ್ಟ್ 2 ಮಿನಿಟ್ಸ್ ಅಥವಾ ಒಂದು ಫಸ್ಟ್ 5 ಮಿನಿಟ್ಸ್ ಫುಟೇಜ್ ತೋರಿಸಿರ್ಬೋದು. ಆ್ಯಂಡ್ ಆ ಫುಟೇಜಲ್ಲಿ ನಾವು ನಮ್ಮ ಅರ್ತ್ 42ನ ಮೈಲ್ಸ್ ಮೊರಾಲೆಸ್ ಆ್ಯಸ್ ಪ್ರೋಲಾ ನೋಡ್ತೀವಿ. ಆ್ಯಂಡ್ ಅವ್ನು ನೋಡಿದ ತಕ್ಷಣ ವಾಪಸ್ ನಾವು ಒಂಥರ ದ ಸೇಮ್ ಓಲ್ಡ್ ಇಂಟ್ರಡಕ್ಷನ್ ವಿಡಿಯೋ ನೋಡ್ತೀವಿ. ಆ್ಯಂಡ್ ಆಗ ನಮ್ಮ ಅರ್ತ್ 42ನ ಮೈಲ್ಸ್ ಮೊರಾಲೆಸ್ ಮತ್ತು ನಮ್ಮ ಮೈಲ್ಸ್ ಮೊರಾಲೆಸ್ ಮಾತಾಡ್ತಾರೆ. ಆ್ಯಂಡ್ ಆಗ ಅರ್ತ್ 42ನ ಮೈಲ್ಸ್ ಮೊರಾಲೆಸ್ ನಮ್ಮ ಮೈಲ್ಸ್ ಮೊರಾಲೆಸ್ನ ಆ್ಯಕ್ಷನ್ ಬಗ್ಗೆ ಮಾತಾಡ್ತಾನೆ. ಯಾಕಂದರೆ ಮೈಲ್ಸ್ ಮೊರಾಲೆಸ್ ಒಬ್ಬ ಸ್ಪ್ಯಾನಿಷ್ ಅವನು, ಸೊ ಅದರಿಂದ ಅವನ ಆ್ಯಕ್ಷನ್ ಒಂಥರ ಸ್ಪ್ಯಾನಿಷ್ ಆಗಿರುತ್ತೆ. ಆದರೆ ನಮ್ಮ ಮೈಲ್ಸ್ ಮೊರಾಲೆಸ್ ಅವರ ಆ್ಯಕ್ಷನ್ ಬಂದು ಇಂಗ್ಲೀಷ್ ಆಗಿರುತ್ತೆ. ಸೊ ಇದರಿಂದ ನಮ್ಮ ಪ್ರೋಲರ್ಗೆ ಡೌಟ್ ಬರುತ್ತೆ ದಟ್ ನೀನು ನಿಜ ಮೈಲ್ಸ್ ಮೊರಾಲಿಸ, ಯಾಕಂದರೆ ನಿನ್ನ ಆ್ಯಕ್ಷನ್ ತುಂಬ ಚೇಂಜ್ ಆಗಿದೆ ಅಂತ ಹೇಳ್ತಾನೆ. ಸೊ ಆಗ ನಮ್ಮ ಮೈಲ್ಸ್ ಹೇಳ್ತಾನೆ ದಟ್ ನಿನ್ನ ಬಿಡಬೇಕು, ಈಗ ನಾನು ನನ್ನ ಯೂನಿವರ್ಸ್ಗೆ ಹೋಗಿ ನಾನು ನಮ್ಮ ಅಪ್ಪನ ಕಾಪಾಡಬೇಕು, ಯಾಕಂದರೆ ವಿತಿನ್ 2 days ನಮ್ಮ ಅಪ್ಪ ಸಾಯ್ತಾರೆ. ಆ್ಯಂಡ್ ಇದು ಬಂದು ಒಂದು ಕ್ಯಾನನ್ ಇವೆಂಟ್ ಅಂತ. ಸೊ ಇದನ್ನ ಕೇಳಿ ನಮ್ಮ ಪ್ರೋಲರ್ ನಗ್ತಾನೆ ಆ್ಯಂಡ್ ಹೇಳ್ತಾನೆ ದಟ್ ಏನು ನಾನ್ ಸೆನ್ಸ್ ಇದು, ನಿಂಗೆ ಹೆಂಗೆ ಗೊತ್ತು ನಿಮ್ಮ ಅಪ್ಪ 2 days ಸಾಯ್ತಾರೆ ಅಂತ. ಆ್ಯಂಡ್ ಆಗ ಮೈಲ್ಸ್ ಮೊರಾಲೆಸ್ ಎಲ್ಲ ಫ್ಲ್ಯಾಶ್ ಬ್ಯಾಕ್ ಹೇಳ್ತಾನೆ. ಆ್ಯಂಡ್ ಅದರಲ್ಲಿ ನಮ್ಮ ಮೈಲ್ಸ್ ಮೊರಾಲೆಸ್ ಸ್ಪೆಸಿಫೈ ಮಾಡ್ತಾನೆ ದಟ್
ನಮ್ಮ ಮಿಗೆಲ್ ಓಹಾರಾ ನಿಮ್ಮಪ್ಪ ಇನ್ 2 days ಸಾಯಬೇಕು ಆ್ಯಂಡ್ ಇದೇ ನಿನ್ನ ಕ್ಯಾನನ್ ಇವೆಂಟ್ ಅಂತ, ಸೊ ಇದನ್ನ ನಿಲ್ಸೋಕ್ಕೆ ನಾನು ಹೋಗಬೇಕು ಅಂತ ಹೇಳ್ತಾನೆ. ಸೊ ನಮಗೆ ಆಗ ಗೊತ್ತಾಗುತ್ತೆ ದಟ್ ಯಾಕೆ ನಮ್ಮ ಅರ್ತ್ 42ನ ಮೈಲ್ಸ್ ಮೊರಾಲೆಸ್ ಒಂಥರ ವಿಲನ್ ಆಗಿದ್ದಾನೆ ಅಂತ. ಯಾಕಂದರೆ ಈ ಯೂನಿವರ್ಸಲ್ಲಿ ನಮ್ಮ ಸ್ಪೈಡರ್ ಮ್ಯಾನ್ ಇಲ್ಲ ಆ್ಯಂಡ್ ಈ ಯೂನಿವರ್ಸ್ನ ಕಂಪ್ಲೀಟಾಗಿ ಸ್ಪೈಡರ್ ಮ್ಯಾನ್ನ ವಿಲನ್ಸ್ ಟೇಕ್ ಓವರ್ ಮಾಡಿದ್ದಾರೆ. ಈ ಯೂನಿವರ್ಸಲ್ಲಿ ನಾವು ವಲ್ಚರ್ ನೋಡಬಹುದು, ಹ್ಯಾಮರೆಡ್ ನೋಡಬಹುದು, ಕಿಂಗ್ ಪಿನ್ ನೋಡಬಹುದು. ಇವರೆಲ್ಲರೂ ಕೂಡ ಇಡೀ ನ್ಯೂಯಾರ್ಕ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ಸೊ ಇದರಿಂದನೇ ನಮ್ಮ ಮೈಲ್ಸ್ ಮೊರಾಲೆಸ್ ಕೂಡ ಒಬ್ಬ ವಿಲನ್ ಆಗಿರೋದು. ಸೊ ಈ ಫುಟೇಜಲ್ಲಿ ನಮ್ಮ ಮೈಲ್ಸ್ ಮೊರಾಲೆಸ್ ಒಂದು ಸೂಪರ್ ಹೀರೋ ಬಗ್ಗೆ ಹೇಳ್ತಾನೆ ಆ್ಯಂಡ್ ಇದನ್ನು ಕೇಳಿ ನಮ್ಮ ಪ್ರೌಲರ್ ಮತ್ತು ನಮ್ಮ ಅಂಕಲ್ ಆ್ಯರನ್ ಇಬ್ಬರು ಕೂಡ ನಗ್ತಾರೆ. ದಟ್ ಸೂಪರ್ ಹೀರೋ ಇದಾನ, ನಾವೆಲ್ಲ ವಿಲನ್ಸ್ ಅಂತ ಪ್ರೂವ್ ಮಾಡ್ತಾರೆ. ಸೊ ಯಾಕೆ ನಮ್ಮ ಅರ್ತ್ 42ನ ಮೈಲ್ಸ್ ಮೊರಾಲೆಸ್ ವಿಲನ್ ಆಗಿದ್ದಾನೆ ಅಂದರೆ ಬಿಕಾಸ್ ಆಫ್ ದ ಸ್ಪಾಟ್ ಇಂದಾನೆ ಅರ್ತ್ 42ನ ಸ್ಪೈಡರ್ ನಮ್ಮ ಮೈಲ್ಸ್ ಮೊರಾಲೆಸ್ಗೆ ಕಚ್ಚಬೇಕಾಗಿತ್ತು. ಆದರೆ ದ ಸ್ಪಾಟಿಂದ ಆ ಸ್ಪೈಡರ್ ವಾಪಸ್ ಅರ್ತ್ 1610ಗೆ ಬಂದು ನಮ್ಮ ಯೂನಿವರ್ಸ್ನ ಮೈಲ್ಸ್ ಮೊರಾಲೆಸ್ಗೆ ಕಚ್ಚುತ್ತೆ. ಸೊ ಇಂಟು ದ ಸ್ಪೈಡರ್ವರ್ಸ್ ಮೂವಿಯಲ್ಲಿ ಹೇಗೆ ನಮ್ಮ ಪೀಟರ್ ಬಿ ಪಾರ್ಕರ್ ಎಸ್ಕೇಪ್ ಆಗ್ತಾನೋ ಅದೇ ಥರ ಇಲ್ಲೂ ಕೂಡ ನಮ್ಮ ಮೈಲ್ಸ್ ಮೊರಾಲೆಸ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಆ್ಯಂಡ್ ಅಲ್ಲಿಗೆ ಶಾರ್ಟ್ ಕಟ್ಟಾಗಿ ನಮಗೆ ಮತ್ತೆ ರ್ಯಾಂಡಮ್ ಶಾರ್ಟ್ಸ್ ನೋಡ್ತೀವಿ. ಆ್ಯಂಡ್ ಅದರಲ್ಲಿ ನಮ್ಮ ಸ್ಪೈಡರ್ ಪಂಕ್ನ ಒಂದು ಕ್ರೇಜಿ ಆ್ಯಸ್ ಪೋಸ್ಟರ್ ನೋಡ್ತೀವಿ ಸೇಯಿಂಗ್ ದಟ್ ಸೇವ್ ಯುವರ್ ಡ್ಯಾಡ್ ಅಂತ. ಆ್ಯಂಡ್ ನೆಕ್ಸ್ಟ್ ನಾವು ಒಂದು ಯಂಗರ್ ವರ್ಷನ್ ಆಫ್ ಅಂಕಲ್ ಆ್ಯರನ್ ಮತ್ತು ಮೈಲ್ಸ್ ಅವ್ರ ಅಪ್ಪ ನೋಡ್ತೀವಿ. ಸೊ ಮೇ ಬಿ ಇದು ಬಂದು ಒಂದು ಬೇರೆ ಯೂನಿವರ್ಸ್ ಆಗಿರ್ಬೋದು ಅಥವಾ ನಮ್ಮ ಮೈಲ್ಸ್ ಮೊರಾಲೆಸ್ ಟೈಮ್ ಹಿಂದೆ ಹೋಗಿರ್ಬೋದು. ಆ್ಯಂಡ್ ಅದಾದ್ಮೇಲೆ ನಾವು ಒಂದು ಹೊಸ ಸ್ಪೈಡರ್ ಕ್ಯಾರೆಕ್ಟರ್ ನೋಡ್ತೀವಿ ಆ್ಯಂಡ್ ಅವನು ನಮ್ಮ ಮೈಲ್ಸ್ ಮೊರಾಲೆಸ್ನ ಕತ್ತಿಟ್ಕೊಂಡಿದ್ದಾನೆ. ಸೊ ಮೇ ಬಿ ಈ ಕ್ಯಾರೆಕ್ಟರ್ ಬಂದು ನಮ್ಮ ಏಜೆಂಟ್ ವೆನಮ್ ಆಗಿರ್ಬೋದು. ಈ ಮೂವಿ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗಿಲ್ಲ ಸೊ ದಟ್ ನಮಗೆ ಈ ಮೂವಿಯ ವಿಲನ್ ಯಾರು, ಈ ಮೂವಿಯ ಪ್ಲಾಟ್ ಏನು ಅಂತ ಗೊತ್ತಾಗೋಕ್ಕೆ. ಯಾಕಂದರೆ ನಮ್ಗೆ ಇನ್ನೂ ಕೂಡ ಗೊತ್ತಿಲ್ಲ ಈ ಮೂವಿಯ ಮೇನ್ ವಿಲನ್ ದ ಸ್ಪಾಟ ಅಥವಾ ನಮ್ಮ ಮಿಗೆಲ್ ಓಹಾರಾನ ಅಥವಾ ನಮ್ಮ ಸ್ವಂತ ಮೈಲ್ಸ್ ಮೊರಾಲೆಸ. ಬಟ್ ಕನ್ಫರ್ಮ್ ಆಗಿದೆ ದಟ್ ಈ ಮೂವಿಯಲ್ಲಿ ನಮ್ಮ ಕಿಂಗ್ ಪಿನ್ ಕೂಡ ವಾಪಸ್ ಬರ್ತಿದ್ದಾನೆ ಅಂತ. ಡೇರ್ಡೆವಿಲ್ ಬಾರ್ನ್ ಅಗೇನ್ ಸೀರೀಸಲ್ಲಿ ಏನು ಕ್ರೇಜಿ ಆಗಿದ್ದಾನೆ ಇವಾಗ. ಆ್ಯಂಡ್ ಈಗ ವಾಪಸ್ ಬಿಯಾನ್ ಸ್ಪೈಡರ್ವರ್ಸ್ ಅಂದರೆ ಐ ಮೀನ್ ಕಿಂಗ್ ಪಿನ್ ಏನು ಕ್ರೇಜಿ ಕ್ಯಾರೆಕ್ಟರ್ ಮಾಡ್ತಾನೆ ಮಾತ್ರ. ಲವ್ ಯು ಬ್ರೋ. ಸೊ ಸ್ಪೈಡರ್ ಮ್ಯಾನ್ ಬಿಯಾನ್ ದ ಸ್ಪೈಡರ್ವರ್ಸ್ ನಮಗೆ June 17, 2027ಗೆ ಬರುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕು, ಬೇರೆ ಆಪ್ಷನ್ಸ್ ಇಲ್ಲ. ಇನ್ನು April 16 ನಮ್ಮ ಡಿಸ್ನಿ ಅವರ ಪ್ಯಾನಲಲ್ಲಿ ನಮ್ಮ ಮಾರ್ವೆಲ್ ಅವರು ಏನೆಲ್ಲ ಅನೌನ್ಸ್ ಮಾಡಿದ್ರು, ಏನೆಲ್ಲ ಆಯಿತು ಆ್ಯಂಡ್ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಟೀಸರಲ್ಲಿ ನಮಗೆ ಏನೆಲ್ಲ ತೋರಿಸಿದ್ರು ಎಲ್ಲನೂ ಕೂಡ ಪಾರ್ಟ್ 2 ವಿಡಿಯೋ ಅಂದರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ವರಿ ಮಾಡ್ಕೊಬೇಡಿ, ಲಾಸ್ಟ್ ಟೈಮ್ ಥರ ಈ ವಿಡಿಯೋನ ಕ್ಯಾನ್ಸಲ್ ಮಾಡೋಕ್ಕೆ ಹೋಗಲ್ಲ. ಈಗನೇ ಎಲ್ಲ ವಿಡಿಯೋ ರೆಡಿ ಮಾಡಿ ವಿತಿನ್ 1-2 ಡೇಸಲ್ಲೇ ಆ ವಿಡಿಯೋ ಕೂಡ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.